ಮತ್ತೊಮ್ಮೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಎಲ್ಲ ವೀಕ್ಷಕರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ವರ್ಷ ಬದಲಾಗಿದೆ, ಕ್ಯಾಲೆಂಡರ್ ಬದಲಾಗಿದೆ, ಬದಲಾವಣೆ ಜಗದ ನಿಯಮ. ಓನ್ಲಿ ಚೇಂಜ್ ಇಸ್ ಪರ್ಮನೆಂಟ್. ಹಾಗೆ ಬದಲಾವಣೆ ಅನ್ನೋದು ಆಗ್ತಾ ಇರುತ್ತೆ. ರಾಜಕಾರಣದಲ್ಲಿ ಏನೇನು ಬದಲಾವಣೆ ಆಗ್ತಾ ಇರುವ ಚರ್ಚೆಗಳ ಬಗ್ಗೆ ಶುರು ಮಾಡ್ತಿದ್ದೀನಿ. ಆರಂಭದಲ್ಲಿ ಕಾಂಗ್ರೆಸ್ನಿಂದ. ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದಾರೆ. ಕ್ಯಾಬಿನೆಟ್ ಪುನರ್ರಚನೆಯಾಗುತ್ತೆ ಅನ್ನುವ ಚರ್ಚೆ. ಒಂದು 6-7 ಜನ ಹಾಲಿ ಸಚಿವರಿಂದ ರಾಜೀನಾಮೆ ತಗೊಂಡು ಅವರ ಸ್ಥಾನಗಳಿಗೆ ಹೊಸಬರನ್ನು ತರ್ತಾರಂತೆ. ಹೊಸಬರು ಒಂದು 30 ಜನ ಆಸೆ ಇಟ್ಕೊಂಡು ಕೂತ್ಕೊಂಡಿದ್ದಾರೆ. ನಮಗೆ ಲಾಟ್ರಿ ಹೊಡೆಯತ್ತಿ ಸಲ, ನಮಗೆ ಲಾಟ್ರಿ ಹೊಡೆಯತ್ತಿ ಸಲ ಅಂತ. ಇದು ಇಂಥ ಚರ್ಚೆಗಳಿಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಏನು ಹೇಳ್ತಾರೆ ಅನ್ನೋದರ ಮೇಲೆ ನಾವೊಂದು ಅಂದಾಜು ಹಾಕಬೇಕು. ಈ CM ಸಿದ್ದರಾಮಯ್ಯನವ್ರು ನೋಡಿದರೆ ಹೈಕಮಾಂಡ್ ಜೊತೆಗೆ ಚರ್ಚೆ ಮಾಡ್ತೀನಿ ಅಂದರು. ಅಲ್ಲಿಗೆ ಇಟ್ಸ್ ಓಪನ್ ಎಂಡೆಡ್ ಕ್ವಶನ್ ಅಂತ. ಸಚಿವ ಸಂಪುಟ ಪುನರ್ರಚನೆ ಆಗುವ ಸಾಧ್ಯತೆ ಇದೆ ಅಂತ ಅರ್ಥ. ಅದು ಈಗ 30 ಜನರ ಲಾಬಿ ಶುರುವಾಗುತ್ತೆ. ಇನ್ನು ನೋಡಿ ನೀವು ಎಷ್ಟು ಜನ ದಿಲ್ಲಿಗೆ ಓಡಾಡ್ತಾರೆ, ಎಷ್ಟು ಜನ ಯಾರ್ಯಾರ ಮನೆಗಳಿಗೆ ಎಡ್ತಾಕ್ತಾರೆ ಅಂತ ಒಂದಷ್ಟು ಕ್ರೈಟೀರಿಯಾ ಇಟ್ಕೊಂಡಿದ್ದಾರೆ. KDP ಸಭೆಗಳನ್ನು ಎಷ್ಟು ಮಾಡಿದ್ದೀರಿ, ಪಕ್ಷ ಸಂಘಟನೆಗೆ ಏನೇನು ಮಾಡಿದ್ದೀರಿ, ಲೋಕಸಭಾ ಚುನಾವಣೆ ನಡೀತು, ಮಧ್ಯದಲ್ಲಿ ವಿಧಾನಸಭೆಯ 3 ಕ್ಷೇತ್ರಗಳಿಗೆ ಉಪಚುನಾವಣೆಗಳಾಗಿದ್ದಾವೆ, ಅದಕ್ಕೆ ನಿಮ್ಮ ಕೊಡುಗೆ ಏನಿತ್ತು, ನಿಮ್ಮ ಇಲಾಖೆಯಲ್ಲಿ ನೀವು ತಂದಿರುವ ಬದಲಾವಣೆ ಏನು, ನಿಮ್ಮ ಇಲಾಖೆಯ ಬಗ್ಗೆ ಎಷ್ಟರ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ, ಇತ್ಯಾದಿ ಇತ್ಯಾದಿ ಪ್ರಶ್ನೆಗಳನ್ನಿಟ್ಟು ಉತ್ತರಗಳನ್ನು ತಗೊಂಡು ಅದರ ಆಧಾರದ ಮೇಲೆ ಕ್ಯಾಬಿನೆಟ್ನಲ್ಲಿ ಯಾರನ್ನು ಉಳಿಸ್ಕೋಬೇಕು, ಯಾರನ್ನ ಕೈ ಬಿಡಬೇಕು ಅನ್ನೋದನ್ನು ಡಿಸೈಡ್ ಮಾಡ್ತಾರಂತೆ. ಬರೀ ಇದಷ್ಟೇ ಆಗಿರೋಕ್ಕೆ ಸಾಧ್ಯ ಇಲ್ಲ. ಯಾವ ಜಿಲ್ಲೆಗಳಿಗೆ ಎಷ್ಟೆಷ್ಟು ಪ್ರಾತಿನಿಧ್ಯ ಸಿಕ್ಕಿದೆ, ಯಾವ ಜಾತಿಗಳಿಗೆ ಎಷ್ಟು ಪ್ರಾತಿನಿಧ್ಯ ಸಿಕ್ಕಿದೆ, ಒಂದು ಜಾತಿಯ ಸಚಿವರನ್ನು ಕೈ ಬಿಟ್ಟರೆ ಅದೇ ಜಾತಿಯವರನ್ನ ಮಾಡಬೇಕಲ್ಲ, ಅಷ್ಟು ಸೀನಿಯರ್ MLAಗಳು ಯಾರಿದ್ದಾರೆ, ಇವೆಲ್ಲ ಕೂಡ ಮ್ಯಾಟ್ರ್ ಆಗ್ತವೆ. ಸದ್ಯಕ್ಕೆ ಹಾವೇರಿ ಜಿಲ್ಲೆ, ಚಿಕ್ಕಮಗಳೂರು, ಕೋಲಾರ, ಹಾಸನ, ಚಾಮರಾಜನಗರ, ಕೊಡಗಿನಿಂದ ಯಾರೂ ಮಿನಿಸ್ಟರ್ ಆಗಿಲ್ಲ. ಪ್ರಾತಿನಿಧ್ಯಗಳನ್ನು ನೋಡಬೇಕು. ಅಷ್ಟೆಲ್ಲ ನೋಡಿ ಅಳೆದು ತೂಗಿ ಸಚಿವ ಸಂಪುಟ ಪುನರ್ರಚನೆ ಮಾಡಬೇಕು ಅನ್ನುವ ಆಲೋಚನೆಯಲ್ಲಿದ್ದಾರಂತೆ. ಆದರೆ ಇದೊಂದು ಜೇನುಗೂಡಿ ಕಲ್ಲು ಹೊಡೆದಂಗೆ. ಒಂದು ಸಲ KH ಮುನಿಯಪ್ಪನವರು KPCCಯಲ್ಲಿ ಭಾಷಣ ಮಾಡುವಾಗ ಅಂದಿದ್ರು, 2.5 ವರ್ಷ ಆದಮೇಲೆ ನಮ್ಮ ಪೈಕಿ ಹಿರಿಯರಿಂದ ರಾಜೀನಾಮೆ ತಗೊಂಡು ನಮ್ಮ ಜಾಗಕ್ಕೆ ಬೇರೆಯವ್ರನ್ನ ತಂದು ಒಂದು ಕ್ಯಾಬಿನೆಟ್ಟಿಗೆ ಹೊಸತನ ತರಬೇಕು ಅಂತ. ನಾನು ಅಲ್ಲಿ ಏನು ತ್ಯಾಗಮೂರ್ತಿಗಳು ಅಂತ ಅನ್ಕೊಂಡೆ. ನಾನು ಅಂದರೆ ಸಚಿವ ಸ್ಥಾನ ನಾವು ಬಿಟ್ಕೊಡ್ಬೇಕಾಗತ್ತೆ 2.5 ವರ್ಷ ಆದಮೇಲೆ ಅಂತ ಒಬ್ಬ ಹಿರಿಯ ಸಚಿವರೇ ಮಾತಾಡಿದ್ರೆ ದ್ಯಾಟ್ ಬಿಕಮ್ಸ್ ದಿ ಬೆಂಚ್ ಮಾರ್ಕ್. ಆದರೆ ಕಾಂಗ್ರೆಸ್ ಒಳಗಡೆಯಿಂದ ಸುದ್ದಿ, ನಾನು ರಾಜೀನಾಮೆ ಕೊಡ್ತೀನಿ, ನನ್ನ ಮಗಳನ್ನ ಮಿನಿಸ್ಟರ್ ಮಾಡಿ ಅಂತಾರಂತವ್ರು. ಹಾಗಿದೆ. ಕೆಲವರಿಗೆ ಸೂಚನೆ ಕೊಡಲಾಗಿದೆ ಅನ್ನೋದನ್ನು ಬಹಳ ಸೂಕ್ಷ್ಮವಾಗಿ KPCC ಅಧ್ಯಕ್ಷರೇ ಹೇಳಿದ್ದಾರೆ, DK ಶಿವಕುಮಾರ್ ಅವರೇ ಹೇಳಿದ್ದಾರೆ. ಈಗ ಕೈ ಬಿಟ್ಟವ್ರೇನು ಸುಮ್ಮನೆ ಇರೋದಿಲ್ಲ. ಅವ್ರದ್ದೇ ಆದ ಅಸಮಾಧಾನಗಳು. 30-35 ಜನ ಆಕಾಂಕ್ಷಿಗಳಿದಾರಲ್ಲ, ಅವ್ರ ಪೈಕಿ ಒಂದು 6-7 ಜನರಿಗೆ ಅವಕಾಶ ಸಿಗೋದಕ್ಕೆ ಸಾಧ್ಯ. ಅವಕಾಶ ವಂಚಿತ ಇತರರು ಸುಮ್ಮನೆ ಕೂತ್ಕೋತಾರ. ಇದೆಲ್ಲ ಲೆಕ್ಕಾಚಾರದಲ್ಲಿ ಒಂಥರ ಜೇನುಗೂಡಿ ಕಲ್ಲು ಹೊಡೆದಂಗದು. ಅದರ ಬದಲು ಖಾಲಿ ಇರೋದು ಒಂದು ಸ್ಥಾನ. ನಾಗೇಂದ್ರರ ರಾಜೀನಾಮೆಯಿಂದ ಒಂದು ಸ್ಥಾನ ತೆರವಾಗಿದೆ. ನಾಗೇಂದ್ರರನ್ನು ಮತ್ತೆ ಕ್ಯಾಬಿನೆಟ್ಟಿಗೆ ತಗೊಳ್ತೀನಿ ಅಂತ ಮುಖ್ಯಮಂತ್ರಿಗಳ ಸಂಡೂರಿನಲ್ಲಿ ಮಾತು ಕೊಟ್ಟಿದ್ದಾರೆ. ಭಾರಿ ಬಹಿರಂಗ ಸಭೆಯಲ್ಲಿ ಘೋಷಣೆ ಮಾಡಿದ್ದಾರೆ. ಈ ಸುಮ್ಮನೆ ಪುನರ್ರಚನೆ ಅಂತೆ, ರೀಶಫಲಿಂಗ್ ಅಂತೆ, ಅದರ ಬದಲು ನಾಗೇಂದ್ರ ಒಬ್ಬರನ್ನ ವಾಪಸ್ ಮಿನಿಸ್ಟ್ರ್ ಮಾಡ್ಕೊಂಡು ಸುಮ್ಮನಾಗೋದು ಒಳ್ಳೆಯದು ಅನ್ನುವ ಆಲೋಚನೆ ಕೂಡ ಮುಖ್ಯಮಂತ್ರಿಗಳಿಗೆ ಇದ್ದರೂ ಏನೂ ಆಶ್ಚರ್ಯ ಇಲ್ಲ. ಒಂದು ಖಾಲಿ ಇದೆ, ಅದು ಒಂದಕ್ಕೆ ತಗೊಳ್ಳೋದು, ನಾಗೇಂದ್ರ ಅವ್ರನ್ನೇ ತಗೊಳ್ಳಬೇಕು ಅಂತ ಆಗಿದೆ. ಅವರು ನಿರ್ಧಾರ ಪ್ರಕಟ ಮಾಡಿದ್ದಾರೆ. ಅಷ್ಟು ಮಾಡಿದರೆ ಸಾಕು ಅನ್ನುವ ಆಲೋಚನೆ ಕೂಡ ಮುಖ್ಯಮಂತ್ರಿಗಳಿಗೆ ಇದೆಯಂತೆ. ಹೈಕಮಾಂಡ್ ಜೊತೆಗೆ ಮಾತಾಡ್ತೀನಿ ಅಂತಾರೆ CM. ಕೇಳಿಸ್ಕೊಳ್ಳಿ. ಹೊಸ ವರ್ಷದಲ್ಲಿ ಹೊಸ ಸಂಪುಟ ಏನಾದರೂ ಆಗುತ್ತಾ, ಸಚಿವರ ಸಂಪುಟ ಪುನರ್ರಚನೆ? ಹೈಕಮಾಂಡ್ ಜೊತೆ ಹೊಸ ವರ್ಷದಲ್ಲಿ ಹೊಸ ಸಂಪುಟ ಬದಲಾವಣೆಯ ಬಗ್ಗೆ ಮಾತಾಡ್ತಾ ಇದ್ದೀವಿ. KPCC ಅಧ್ಯಕ್ಷ ಸ್ಥಾನ ಕೂಡ ಬದಲಾಗಬೇಕು ಅಂತ ಕೆಲವರು ಈ ವಾರದಿಂದ ದೆಹಲಿಗೆ ಹೋಗಿ ಹಿರಿಯರನ್ನು ಭೇಟಿ ಮಾಡೋಕ್ಕೆ ಶುರು ಮಾಡ್ತಾರಂತೆ. ಕೆಲವು ಸಚಿವರು DK ಶಿವಕುಮಾರ್ ಅವ್ರದ್ದು ಟರ್ಮ್ ಮುಗಿದಿದೆ, ಬದಲಾವಣೆ ಮಾಡಿ ನಮಗೊಂದು ಅವಕಾಶ ಕೊಡಿ ಅಂತ ಕೇಳ್ತಾರಂತೆ.
ಆ್ಯಕ್ಚುಲಿ 5 ಸಚಿವರು ತಯಾರಾಗಿ 3 ಜನ ಸಚಿವರು ಒಂದಿಬ್ಬರು ಎಮ್ ಎಲ್ ಎಗಳು ತಯಾರಾಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಹೆಸರು ಇತ್ತು ನಮ್ಮ ಹತ್ರ, ಬೇಡ ಅವರು ದಿಲ್ಲಿಗೆ ಹೋದಾಗ ಹಾಕೋಣಂತೆ, ಇಂಥ ಕಾರಣಕ್ಕೆ ಹೋಗಿದ್ರು ಅಂತ. ಆದರೆ ಈ ಜೈಪುರದಲ್ಲಿ AICC ಅಧಿವೇಶನ ನಡೆದ ಸಂದರ್ಭದಲ್ಲಿ 1 ಮ್ಯಾನ್ 1 ಪೋಸ್ಟ್ ಅನ್ನುವ ನಿರ್ಧಾರ ತಗೊಂಡಿದ್ರು. ಒಬ್ಬರಿಗೆ ಒಂದೇ ಹುದ್ದೆ. ಅಂದರೆ KPCC ಅಧ್ಯಕ್ಷರಾದರೂ ಆಗಬೇಕು, ಇಲ್ಲ ಮಿನಿಸ್ಟರ್ ಆದರೂ ಆಗಬೇಕು. ಅದನ್ನು ಸ್ಟ್ರಿಕ್ಟಾಗಿ ಜಾರಿಗೊಳಿಸುವ ಚರ್ಚೆ ಬೆಳಗಾವಿಯಲ್ಲಾಗಿದೆ. ಬೆಳಗಾವಿ ಅಧಿವೇಶನ 2 ದಿವಸ ನಡೀಬೇಕಾಗಿತ್ತು. ಮನಮೋಹನ್ ಸಿಂಗ್ ಅವರು ತೀರ್ಕೊಂಡಿದ್ದರಿಂದ ಒಂದೇ ದಿವಸಕ್ಕೆ ಮೊಟಕಾಯ್ತಲ್ಲ, ಆ ಒಂದು ದಿವಸ CWCಯಲ್ಲಿ ಚರ್ಚೆ ಆಯ್ತಂತೆ. ಜೈಪುರದಲ್ಲಿ ತಗೊಂಡಿರೋ ನಿರ್ಧಾರ ಹಾಗೆ ಉಳ್ಕೊಂಬಿಟ್ಟಿದೆ. ಅದನ್ನೊಂದು ಸ್ಟ್ರಿಕ್ಟಾಗಿ ಇಂಪ್ಲಿಮೆಂಟ್ ಮಾಡಬೇಕು. ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಹೊರಟ್ರೆ DK ಶಿವಕುಮಾರ್ ಒಂದು DCM ಆಗಿರಬೇಕು, ಇಲ್ಲ KPCC ಅಧ್ಯಕ್ಷರಾಗಿರಬೇಕು, ಎರಡರಲ್ಲಿ ಒಂದು. ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಹೊರಟ್ರೆ ಮಿನಿಸ್ಟರ್ ಆಗಿರೋರು ಯಾರು KPCC ಅಧ್ಯಕ್ಷ ಸ್ಥಾನವನ್ನು ಕ್ಲೇಮ್ ಮಾಡೋಂಗಿಲ್ಲ. ಆವಾಗ ಹೈಕಮಾಂಡ್ ಹೇಳ್ಬೋದು KPCC ಅಧ್ಯಕ್ಷರಾಗ್ತೀರಾ, ಹಾಗಿದ್ರೆ ಮಿನಿಸ್ಟರ್ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಅಂತ. ಒಬ್ಬ ವ್ಯಕ್ತಿಗೆ ಒಂದೇ ಹುದ್ದೆ. ಅದನ್ನೇನಾದ್ರು ಸೀರಿಯಸ್ ಆಗಿ ಕಾಂಗ್ರೆಸ್ ಹೈಕಮಾಂಡ್ ಇಂಪ್ಲಿಮೆಂಟ್ ಮಾಡೋದಿಲ್ಲ ಅನ್ನೋದಾದರೆ ಮಿನಿಸ್ಟರ್ಗಳು ಕೇಳಬಹುದು. ಇಷ್ಟು ದಿವಸ DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆಗಿದ್ದುಕೊಂಡೇ KPCC ಅಧ್ಯಕ್ಷ ಸ್ಥಾನವನ್ನು ಸಂಭಾಳಿಸಿದ್ದಾರೆ. ನಾವು ಮಿನಿಸ್ಟರ್ ಆಗಿದ್ಕೊಂಡು KPCC ಅಧ್ಯಕ್ಷರಾಗ್ತೀವಿ, ನಮಗೊಂದು ಅವಕಾಶ ಕೊಡಿ ಅಂತ ಕೇಳುವ ಸಾಧ್ಯತೆ ಇದೆ. ಇದು ಕಾಂಗ್ರೆಸ್ಸಿಂದ ಆಯಿತು. ಇನ್ನು BJP ರಾಷ್ಟ್ರ ಮಟ್ಟದಲ್ಲಿ ಬದಲಾವಣೆ. ಇಟ್ಸ್ ಅ ಲಾಂಗ್ ಡ್ಯೂ. 3 ವರ್ಷ ಅಲ್ಲಿ ಅಧ್ಯಕ್ಷರಾಗೋದು. 2020ರಲ್ಲೇ JP ನಡ್ಡಾ ಅಧ್ಯಕ್ಷರಾಗಿದ್ದರು. ಮಧ್ಯದಲ್ಲಿ ಲೋಕಸಭಾ ಚುನಾವಣೆ ಬಂತು ಅಂತ ಅವರ ಅಧ್ಯಕ್ಷ ಸ್ಥಾನದ ಅವಧಿಯನ್ನು 1 ವರ್ಷ ಎಕ್ಸ್ಟೆಂಡ್ ಮಾಡಿದ್ರು. ಅದಾದ ಮೇಲೆ 6 ತಿಂಗಳದ್ದು ಇನ್ನೊಂದು ಎಕ್ಸ್ಟೆನ್ಷನ್ ಸಿಕ್ಕಿದೆ ಅವ್ರದ್ದು. ಜನವರಿ ಈ ತಿಂಗಳು ಅಥವಾ ಮುಂದಿನ ತಿಂಗಳು BJPಗೆ ಹೊಸ ರಾಷ್ಟ್ರೀಯ ಅಧ್ಯಕ್ಷರು ಸಿಗ್ತಾರಂತೆ. ಹೊಸ ರಾಷ್ಟ್ರೀಯ ಅಧ್ಯಕ್ಷರನ್ನ ಆಯ್ಕೆ ಮಾಡ್ತಾರೆ. ಅದರ ಜೊತೆಗೆ 12 ರಾಜ್ಯಗಳಲ್ಲಿ BJP ರಾಜ್ಯಾಧ್ಯಕ್ಷರ ಬದಲಾವಣೆ ಡ್ಯೂ ಇದೆ. ಅಂದರೆ ಎಲ್ಲರೂ 3 ವರ್ಷ ಪೂರೈಕೆ ಮಾಡಿದ್ದಾರೆ. ಅಲ್ಲಿ ರಾಷ್ಟ್ರೀಯ BJPಗೆ ಹೊಸ ಅಧ್ಯಕ್ಷರು, 12 ರಾಜ್ಯಗಳ BJPಗೆ ಹೊಸ ಅಧ್ಯಕ್ಷರು. ಕರ್ನಾಟಕಕ್ಕೆ ಏನು ಸಂಬಂಧ ಅಂದರೆ, ಕರ್ನಾಟಕದಲ್ಲಿ ಯತ್ನಾಳ ಬಣದ ಕೆಲವರು ಒಂದು ಆಸೆ ಇಟ್ಕೊಂಡು ಕೂತ್ಕೊಂಡಿದ್ದಾರೆ. ಅದು ಎಲ್ಲದರ ಜೊತೆಗೆ ಕರ್ನಾಟಕದಲ್ಲೂ BJP ಅಧ್ಯಕ್ಷರ ಬದಲಾವಣೆ ಆಗುತ್ತೆ ಅಂತ, ವಿಜಯೇಂದ್ರರ ಬದಲಾವಣೆ ಆಗುತ್ತೆ ಅಂತ. ನಾವು ಎಲ್ಲ ಕಡೆಯಿಂದ ಚೆಕ್ ಮಾಡಿದ್ವಿ. ದಿಲ್ಲಿಲಿ ಆ ಥರದ ಮೂಡಿಲ್ಲ, ಹಾಗೇನು ಕಾಣಿಸ್ತಾ ಇಲ್ಲ. ಯಾಕೆ ಬದಲಾವಣೆ ಮಾಡ್ತಾರೆ? ಹೌದು, ಬಣ ಬಡಿದಾಟ ಇದೆ. ವಿಜಯೇಂದ್ರರು ಎಲ್ಲ ಪ್ರಯತ್ನ ಮಾಡಿದಾಗ್ಯೂ ಕೂಡ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಮುಂದೆ ಹೋಗೋದಕ್ಕೆ ಅವ್ರ ಕೈಲಾಗಿಲ್ಲ. ರಾಜ್ಯದಲ್ಲಿ ರಾಜ್ಯ ಸರ್ಕಾರದ ಸಾಫಲ್ಯ ವೈಫಲ್ಯಗಳಿಗಿಂತಲೂ ಹೆಚ್ಚಾಗಿ BJPಯಲ್ಲಿ ಆ ಟೀಮು ಈ ಟೀಮು ಅನ್ನೋದೇ ಜಾಸ್ತಿ ಆಗಿದೆ. ಎಲ್ಲ ಕರೆಕ್ಟು. ಬಟ್ ಈ ಹಂತದಲ್ಲಿ ವಿಜಯೇಂದ್ರರನ್ನು ಬದಲಾವಣೆ ಮಾಡಿದ್ರೆ ಯಡಿಯೂರಪ್ಪನವ್ರು ಸುಮ್ಮನೆ ಕೂತ್ಕೋತಾರ, ವಿಜಯೇಂದ್ರರು ಸುಮ್ಮನೆ ಕೂತ್ಕೋತಾರ? ಊದದ ಕೊಟ್ಟು ಬಾರ್ಸ ತಗೊಂಡಂಗೆ ಆಗೋದಿಲ್ವಾ ಬದಲಾವಣೆ ಮಾಡಿದ್ರೆ? ಸುಮ್ಮನೆ ನಾನು ಥಾಟ್ ಹೇಳ್ತಾ ಇರೋದಷ್ಟೇ. ಅದರ ಜೊತೆಗೆ ಏನು ಚುನಾವಣೆಗಳು ಬಂದಿದ್ದಾವ ಈಗೇನಾರು? ಇಲ್ಲ ತಾನೇ. ವಿಧಾನಸಭಾ ಚುನಾವಣೆ ಇರೋದು 2028, 2029ರಲ್ಲಿ ಲೋಕಸಭಾ ಚುನಾವಣೆ. ಈಗ ಯಾಕೆ ಬದಲಾವಣೆ ಮಾಡ್ತಾರೆ? 3 ವರ್ಷ ಇದೆ, 1 ವರ್ಷ ಮುಗಿಸಿದ್ದಾರೆ, ಇನ್ನೊಂದು 2 ವರ್ಷ ಅವರೇ ಮುಂದುವರಿಯಲಿ ಅನ್ನುವ ಮೈಂಡ್ಸೆಟ್ನಲ್ಲಿ BJP ಹೈಕಮಾಂಡ್ನವ್ರು ಇದ್ದಾರೆ ಅನ್ನೋದು ಮಾಹಿತಿ. ಯತ್ನಾಳ್ ಟೀಮ್ನವರಂತೂ ಆಸೆ ಇಟ್ಕೊಂಡಿದ್ದಾರೆ ಬದಲಾವಣೆ ಆಗಿಬಿಡುತ್ತೆ ಅಂತ. ಕುಮಾರ್ ಬಂಗಾರಪ್ಪ ಓಪನ್ ಆಗಿ ಹೇಳಿದ್ರಲ್ಲ, ಬದಲಾವಣೆ ಆಗತ್ತೆ, ಅಕಸ್ಮಾತ್ OBC ಅಧ್ಯಕ್ಷರನ್ನು ಮಾಡಬೇಕು ಅಂತೇನಾದರೂ ಹೈಕಮಾಂಡ್ ಯೋಚನೆ ಮಾಡಿದ್ರೆ ನನ್ನನ್ನು ಪರಿಗಣಿಸಬೇಕು ಅಂತ ಮನವಿ ಮಾಡಿಕೊಳ್ತೀನಿ ಅಂತ ಕುಮಾರ್ ಬಂಗಾರಪ್ಪ ಅವರು ಮಾತಾಡಿದರು. ಏನಾಗುತ್ತೋ ಅಂದರೆ ಆಗುವ ಪಾಸಿಬಿಲಿಟಿ ನಮಗಂತೂ ತುಂಬ ಕಡಿಮೆ ಅನಿಸ್ತಾ ಇದೆ. JP ನಡ್ಡಾ ಅವ್ರದ್ದು ಲಾಂಗ್ ಡ್ಯೂ. ಜನವರಿ 20, 2020 ಅವರು BJP ಅಧ್ಯಕ್ಷರಾಗಿ ಅಧಿಕಾರ ವಹಿಸ್ಕೊಂಡಿದ್ದು. ಲೋಕಸಭಾ ಚುನಾವಣೆ ಅಂತ 1 ವರ್ಷ ಎಕ್ಸ್ಟೆಂಡ್ ಆಯಿತು ಅವ್ರ ಪೀರಿಯಡು. ಆಮೇಲೆ ಒಂದು 6 ತಿಂಗಳು ಎಕ್ಸ್ಟೆನ್ಷನ್ ಸಿಕ್ಕಿದೆ. ಈಗ ಕೇಂದ್ರ ಸಚಿವರವರು ಕೇಂದ್ರ ಆರೋಗ್ಯ ಸಚಿವರಾಗಿ ಕೆಲಸ ಮಾಡ್ತಿದ್ದಾರೆ. BJPಯಲ್ಲಿ ಒಬ್ಬ ಮನುಷ್ಯನಿಗೆ ಒಂದು ಹುದ್ದೆ ಅನ್ನೋದು ಕಾಂಗ್ರೆಸ್ಗಿಂತಲೂ ಸೀರಿಯಸ್ ಆಗಿದೆ. ಅಲ್ಲಿ ಕಾಂಗ್ರೆಸ್ಸಲ್ಲಿ ಚರ್ಚೆ, BJPಯಲ್ಲಿ ಆ್ಯಕ್ಚುಲಿ ಇರೋದು. ಅವರು ಕೇಂದ್ರ ಸಚಿವರಾದಾಗಲೇ ಖಚಿತ ಇತ್ತು, ಹಾಗಿದ್ರೆ BJPಗೆ ಹೊಸ ಅಧ್ಯಕ್ಷರು ಸಿಗ್ತಾರೆ ಅಂತ. ಯಾರು ಹೊಸ ಅಧ್ಯಕ್ಷರು? ಮಾಜಿ ಕೇಂದ್ರ ಸಚಿವ ಅನುರಾಗ್ ಠಾಕೂರ್ ಹೆಸರಿದೆ, ಭೂಪೇಂದ್ರ ಯಾದವ್ ಅವರ ಹೆಸರಿದೆ ಕೇಂದ್ರ ಸಚಿವರು. ಇವರು ಅಧ್ಯಕ್ಷರಾದ ಮೇಲೆ ಕೇಂದ್ರ ಸಚಿವ ಸ್ಥಾನ ಏನಾಗುತ್ತೋ ಗೊತ್ತಿಲ್ಲ. ಧರ್ಮೇಂದ್ರ ಪ್ರಧಾನರ ಹೆಸರಿದೆ, ವಿನೋದ್ ತಾವ್ಡೆ ಹೆಸರಿದೆ.
ಇದರಲ್ಲಿ ಅಂದರೆ ಮಲ್ಟಿಪಲ್ ಎಂಡ್ಗಳಿಂದ ಚರ್ಚೆಗಳಾಗ್ತವೆ. ಚರ್ಚೆ ಮಾಡಿ RSSನ ಸಲಹೆ ಸೂಚನೆಗಳನ್ನು ಪರಿಗಣನೆಗೆ ತೆಗೆದುಕೊಂಡು ಒಂದು ನಿರ್ಧಾರಕ್ಕೆ ಬರ್ತಾರೆ. ಅದರ ಜೊತೆಗೆ ಅರುಣಾಚಲ ಪ್ರದೇಶ, ಅಸ್ಸಾಮು, ಗೋವಾ, ಗುಜರಾತ್, ಕೇರಳ, ಮಧ್ಯಪ್ರದೇಶ, ಮಣಿಪುರ, ಮಿಜೋರಾಂ, ತಮಿಳುನಾಡು, ಪಶ್ಚಿಮ ಬಂಗಾಳ, ಅಂಡಮಾನ್, ದಿಯು ದಮನ್ ಇಷ್ಟು ರಾಜ್ಯಗಳಲ್ಲಿ 12 ರಾಜ್ಯಗಳಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನ ಬದಲಾವಣೆ ಆಗಬೇಕು. ಇದೇನು ಫೋಟೋಗಳನ್ನು ನೋಡ್ತಾ ಇದ್ದೀರಲ್ಲ, ಇವರು ನ್ಯೂಟ್ರಲ್ ಅಂದರೆ ಆ ಬಣದವರು ಅಲ್ಲ ಈ ಬಣದವರಲ್ಲ, ನ್ಯೂಟ್ರಲ್ ಆಗಿದ್ದಾರೆ. ವಿಜೇಂದ್ರರ ಬದಲಿಗೆ ಇವ್ರನ್ನ ಮಾಡಿ ಅನ್ನೋದೊಂದು ಪ್ರಪೋಸಲ್. ಎರಡೂ ಬಣಗಳಿಗೆ ಸಮ್ಮತಿಯ ನಾಯಕರು ಇವರಾಗ್ತಾರೆ ಅಂತ CT ರವಿ ಅವರ ಹೆಸರಿದೆ, ಶೋಭಾ ಕರಂದ್ಲಾಜೆ ಹೆಸರಿದೆ, ಬಸವರಾಜ ಬೊಮ್ಮಾಯಿ ಅವರ ಹೆಸರು ಓಡಾಡ್ತಿದೆ. ಇತ್ತೀಚೆಗೆ ಯಡಿಯೂರಪ್ಪನವ್ರನ್ನ ಭೇಟಿ ಮಾಡಿ ಏನೋ ವಿವರವಾಗಿ ಚರ್ಚೆ ಕೂಡ ಮಾಡಿದ್ರಂತೆ. ಬಸವರಾಜ ಬೊಮ್ಮಾಯಿ ಅವರು ಎರಡೂ ಬಣಗಳ ಮಧ್ಯೆ ಒಂದು ಟ್ರೂಸ್ ಮಾಡೋದಕ್ಕೆ ಅಂದರೆ ಏನು ಒಂದು ಕದನ ವಿರಾಮ ಮಾಡೋದಕ್ಕೊಂದು ಪ್ರಯತ್ನನ ಅವ್ರು ಶುರು ಮಾಡಿದ್ದಾರೆ. ಲೆಟಸ್ ಎಲ್ಲಿಗೆ ಹೋಗಿ ನಿಲ್ಲತ್ತೆ ಅಂತ. ಇನ್ನು JDS, BJP ಅವ್ರದ್ದು, ಕಾಂಗ್ರೆಸ್ನವ್ರದ್ದು ಹೇಳಿ JDSನವ್ರದ್ದು ಬಿಟ್ಟರೆ ಹೆಂಗೆ, JDSಗೂ ಕೂಡ ಹೊಸ ರಾಜ್ಯಾಧ್ಯಕ್ಷರಂತೆ. ಇನ್ನೊಂದು ವಿಜೇಂದ್ರ ಅವರು ಇವತ್ತು ಅಮಿತ್ ಶಾ ಅವ್ರನ್ನ ಮೀಟ್ ಮಾಡಿದರು. ನ್ಯೂ ಇಯರ್ಗೆ ವಿಶ್ ಮಾಡಿ ಒಂದು 20 ನಿಮಿಷ ಮಾತುಕತೆ ನಡೆಸಿದ್ರಂತೆ. ಅಮಿತ್ ಶಾ ಅವರ ಹಿಂದೆ ಚಾಣಕ್ಯ ಅವರ ಫೋಟೋ ಬೇರೆ ಇದೆ, ಈ ಕಡೆ ಸಾವರ್ಕರ್ ಫೋಟೋ ಇದೆ. ಅಮಿತ್ ಶಾ ಅವರ ಸಂಘಟನಾ ಶಕ್ತಿಯನ್ನು ಕೊಂಡಾಡಿ ಟ್ವೀಟ್ ಮಾಡಿದ್ದಾರೆ. ಇವತ್ತು ಇನ್ನು ದಿಲ್ಲಿಲಿದ್ದಾರೆ ವಿಜೇಂದ್ರ ಅವರು. ಒಂದು 20 ನಿಮಿಷ ಚರ್ಚೆ ಮಾಡಿದಾರಂತೆ. ನಿರೀಕ್ಷಿತ ಏನಂದರೆ ಪ್ರಿಯಾಂಕ ಖರ್ಗೆ ಅವ್ರದ್ದು ಕೇಸ್ ಏನು ಅಂತ ಡೀಟೇಲ್ ಕೇಳ್ಕೊಂಡಿರ್ತಾರೆ. ಬಣ ಬಡಿದಾಟದ ಚರ್ಚೆ ಕೂಡ ಆಗಿದ್ದರೂ ಏನು ಆಶ್ಚರ್ಯ ಪಡಬೇಕಾಗಿಲ್ಲ. ಫೋಟೋ ನೋಡ್ತಾ ಇದ್ದರೆ ಸೌಹಾರ್ದಯುತ ಮಾತುಕತೆ ನಡೆದಿದೆ ಅಂತ ಅನ್ನಿಸ್ತಾ ಇದೆ. BJPದಾಯಿತು, ಕಾಂಗ್ರೆಸ್ದಾಯಿತು, ಇನ್ನು JDSಗೂ ಕೂಡ ರಾಜ್ಯಾಧ್ಯಕ್ಷರು ಹೊಸಬರು ಸಿಗ್ತಾರೆ. ನಿಖಿಲ್ ಕುಮಾರಸ್ವಾಮಿ ಅನ್ನುವ ಮಾತಿದೆ. ತುಂಬ ಹಿಂದೆ ತೆಗೆದುಕೊಂಡಿರುವ ನಿರ್ಧಾರ ಅಂತಿದ್ದು. ಮಧ್ಯದಲ್ಲಿ ಉಪಚುನಾವಣೆ ಬಂದಿದ್ದಕ್ಕೆ ನಿಂತೋಯ್ತು. ಉಪಚುನಾವಣೆಯ ಸಂದರ್ಭದಲ್ಲಿ ಇಂಥ ಘೋಷಣೆಗಳನ್ನು ಮಾಡೋದು ಬೇಡ ಅಂತ. ಈಗಾಗಲೇ ತಂದೆಯ ಸೂಚನೆಯ ಮೇರೆಗೆ, ಕುಮಾರಸ್ವಾಮಿ ಅವರ ಸೂಚನೆಯ ಮೇರೆಗೆ ನಿಖಿಲ್ ರಾಜ್ಯ ಪ್ರವಾಸ ಮಾಡ್ತಾ ಇದ್ದಾರೆ. ಚನ್ನಪಟ್ಟಣ ಬೈ ಎಲೆಕ್ಷನ್ನಿನ ಸೋಲಿನ ಹೊಡೆತ ಅದು ನನಗೇನು ಇಂಪ್ಯಾಕ್ಟ್ ಮಾಡಿಲ್ಲ ಅನ್ನುವ ರೀತಿಯಲ್ಲೇ ನಿಖಿಲ್ ಅವರ ವರ್ತನೆ, ಮಾತು ಎಲ್ಲ ಇದೆ. ರಿಸಲ್ಟ್ ಬಂದ ಸ್ವಲ್ಪ ದಿನಗಳಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಗೆ ಪ್ರವಾಸ ಮಾಡ್ತಾ ಇದ್ದಾರೆ. ನಿಖಿಲ್ರನ್ನು ರಾಜ್ಯಾಧ್ಯಕ್ಷ ಮಾಡಿ ಅವರ ಕೈ ಕೆಳಗೆ ಒಂದು 3-4 ಜನ ಜಾತಿ ಲೆಕ್ಕಾಚಾರದ ಮೇಲೆ, ಪ್ರಾಂತ್ಯವಾರು ಲೆಕ್ಕಾಚಾರದ ಮೇಲೆ ಒಂದು ಟೀಮ್ ಕಟ್ಟಿ ಪಕ್ಷ ಸಂಘಟನೆ ಮಾಡಿಸಬೇಕು ಅನ್ನುವ ಲೆಕ್ಕಾಚಾರ. ಕಾರ್ಯಾಧ್ಯಕ್ಷರನ್ನು ಮಾಡಿ, ಶರಣಗೌಡ ಕಂದಕೂರ್ ಅವರ ಹೆಸರಿದೆಯಂತೆ, ಯುವ ಘಟಕದ ರಾಜ್ಯಾಧ್ಯಕ್ಷ. ಹಾಗೆ ಕಾರ್ಯಾಧ್ಯಕ್ಷರನ್ನೆಲ್ಲ ಮಾಡಿ ಸಂಘಟನೆ ಮಾಡೋ ಆಲೋಚನೆಯಲ್ಲಿದ್ದಾರಂತೆ. ಇದು 3 ಪಕ್ಷಗಳ ಕಥೆ. ಇನ್ನು ಮುಂದಿನ ಸುದ್ದಿಗೆ ಹೋಗೋಣ ನಾವು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.